ಹಾಸನದಲ್ಲಿ ನಿನ್ನೆ ಒಂದು ಘಟನೆ ನಡೆಯಿತು. ನಟ ಯಶ್ ತಾಯಿ ಪುಷ್ಪಾ ಅವರ ಮನೆಯ ಸುತ್ತ ಇದ್ದಂಥ ಜಾಗ ಅಂದರೆ 1500 ಅಡಿ ಏನಿದೆ, ಈ ಜಾಗದಲ್ಲಿ ಕಾಂಪೌಂಡ್ ಹಾಕೊಂಡಿದ್ರು. ಆ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತ ಕಾರ್ಯಗಳು ನಡೆದವು. ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ಪುಷ್ಪಾ ದೂರು ಕೊಟ್ಟಿದ್ದಾರೆ. ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪುಷ್ಪಾ ಪರ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ದೂರನ್ನು ಕೊಟ್ಟಿರೋದು. ಪುಷ್ಪಾಗೆ ಸೇರಿದಂಥ ಜಾಗವನ್ನು ದೇವರಾಜ್ ಅವರು ಜೆಸಿಬಿಯಿಂದ ಒರೆಸಿದ್ದಾರೆ. ದೂರಿನಲ್ಲೂ ಕೂಡ ಈ ಸತ್ಯಮಂಗಲ ಪಿಡಿಒ ನಟರಾಜ್ ವಿರುದ್ಧ ಆರೋಪಗಳನ್ನು ಮಾಡಲಾಗಿದೆ. ಜಿಪಿಎ ಹೋಲ್ಡರ್ ದೇವರಾಜ್ಗೆ ಕುಮ್ಮಕ್ಕು ಕೊಟ್ಟಿರೋದು ಸತ್ಯಮಂಗಲ ಪಿಡಿಒ ನಟರಾಜ್ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೂರಿನಲ್ಲೂ ಕೂಡ ಉಲ್ಲೇಖ ಆಗಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ನಟ ಯಶ್ ತಾಯಿ ಪುಷ್ಪಾ ಅವರು ಕೂಡ ಹೇಳ್ತಾ ಇದ್ರು, ನಾನು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳುತ್ತೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಮೊದಲ ಪ್ರಕ್ರಿಯೆಯ ಅಂಗವಾಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪುಷ್ಪಾ ಪರವಾಗಿ ದುರ್ಗಾ ಪ್ರಸಾದ್ ದೂರನ್ನ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಖುಷ್ವಂತ್, ಈಗಾಗಲೇ ಕೋರ್ಟ್ ಕೊಟ್ಟಿರುವಂತ ಆದೇಶದ ಮೇರೆಗೆ ಈ ಕಾಂಪೌಂಡ್ ಅನ್ನ ಒಡಿಸಿರೋದು. ಆದ್ರೆ ಈಗ ಅದೇ ಆದೇಶಕ್ಕೆ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯುತ್ತೆ? ಮತ್ತೆ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಾ? ಹೇಗೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಿನ್ನೆ ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಹಾಸನ ವಿದ್ಯಾನಗರದಲ್ಲಿ ದೇವರಾಜ್ ಜಿಪಿಎ ಹೋಲ್ಡರ್ ಎನ್ನುವರು ಅವರಿಗೆ ಸೇರಿದಂತ ಅಂದ್ರೆ ಲಕ್ಷ್ಮಮ್ಮ ಎಂಬುವರ ಸೈಟು ನಿವೇಶನ, ಅದು ದೇವರಾಜ್ ಅವರು ಜಿಪಿಎ ಅನ್ನ ಪಡೆದಿರ್ತಾರೆ. ಆ ಜಿಪಿಎ ಅನ್ನ ಪಡೆದ ನನ್ನ ಸೈಟ್ ಅನ್ನ ಪುಷ್ಪಾ ಅವರು ಒತ್ತುವರಿ ಮಾಡಿದ್ದಾರೆ, ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅಕ್ರಮ ಕಾಂಪೌಂಡ್ ಕಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಆ ಕಾಂಪೌಂಡ್ ಅನ್ನ ನಿನ್ನೆ ದೇವರಾಜ್ ಅವರು ಏಕಾಏಕಿ ಬಂದು ಒಡೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಕೋರ್ಟ್ ಆದೇಶ ನನ್ನ ಪರ ಆದೇಶವನ್ನ ನೀಡಿದೆ ಅನ್ನುವಂಥದ್ದು. ಆದ್ರೆ ನಂತರದ ಬೆಳವಣಿಗೆಯಲ್ಲಿ ಈ ಬಗ್ಗೆ ಕೂಲಂಕುಷವಾಗಿ ಹೋದಾಗ ದೇವರಾಜ್ ಅವರಿಗೆ ಯಾವುದೇ ಅವರಿಗೆ ಒಡೆದು ಅಂದ್ರೆ ಈ ಶೆಡ್ ಅನ್ನ ಒಡೆದು ಹೋಗುವ ಆದೇಶ ಇಲ್ಲ. ಬದಲಾಗಿ ಅವರಿಗೆ ಅವರ ಜಾಗ ಏನಿದೆ ಅದರಲ್ಲಿ ಶಾಂತಿಯುತವಾಗಿ ಅದನ್ನ ಹಕ್ಕನ್ನ ಅನುಭವಿಸ್ಲಿಕ್ಕೆ ಆದೇಶ ಮಾಡಿರುವಂತದ್ದು ಅಂತ ಪುಷ್ಪಾ ಪರ ವಕೀಲರು ಸಂಜಯ್ ಅವರು ವಿವರಣೆಯನ್ನ ಕೊಟ್ಟರು. ಜೊತೆಗೆ ಅವರು 5 ಗುಂಟೆ ತನ್ನ ಜಾಗ ಇದೆ ಅನ್ನುವಂಥದ್ದು, ಆದ್ರೆ ಅವರು ನೀಡಿದಂತಹ ಡಾಕ್ಯುಮೆಂಟ್ಗೂ ಮತ್ತೆ ದೇವರಾಜ್ ನೀಡಿರುವಂತಹ ಡಾಕ್ಯುಮೆಂಟ್ಗೂ ವಾಸ್ತವಕ್ಕೂ ಯಾವುದು ಹೊಂದಾಣಿಕೆ ಇಲ್ಲ. ಜೊತೆಗೆ ಈಗಾಗಲೇ ಅವರಿಗೆ ನೋಟಿಸ್ ನೀಡಿ ಗೋಡೆಗೆ ಅಂಟಿಸಿದ ಮೇಲೆ ನಟ ಯಶ್ ತಾಯಿ ಪುಷ್ಪಾ ಏನಿದ್ದಾರೆ ಅವರು ಕೂಡ ಇದಕ್ಕೆ ಅವರು ಮಾಡಿದಂತ ಕೇಸ್ಗೆ ಮತ್ತೆ ಪ್ರತಿಯಾಗಿ ದಾವೆಯನ್ನ ಹೂಡಿದ್ದಾರೆ. ಆ ಕೇಸ್ ಕೂಡ ನಡೀತಿದೆ. ಇದೇ 19ನೇ ತಾರೀಕು ಆ ಕೇಸು ಇದೆ. ಹೀಗಾಗಿ ಅವರು ಏಕಾಏಕಿ ಬಂದು ಹೊಡೆದಿರೋದು ಕಾನೂನು ಬಾಹಿರ ಅನ್ನುವಂತ ಆರೋಪವನ್ನ ಪುಷ್ಪಾ ಪರ ವಕೀಲರು ಮಾಡಿದ್ರು. ಈಗ ಮುಂದುವರೆದು ಪುಷ್ಪಾ ಚಿಕ್ಕಮ್ಮನ ಮಗನಾದ ದುರ್ಗಾ ಪ್ರಸಾದ್ ಅವರು ಪುಷ್ಪಾ ಹಾಸನದಲ್ಲಿಲ್ಲ, ಹೀಗಾಗಿ ಬೆಂಗಳೂರಿನಲ್ಲಿ ಇದ್ದಾರೆ. ಹೀಗಾಗಿ ಅವರ ಪರ ನಾನು ದೂರು ಕೊಡ್ತೇನೆ ಅನ್ನುವಂತ ಒಂದು ವಿಚಾರದಲ್ಲಿ ಬಡಾವಣೆ ಠಾಣೆಗೆ ದೂರು ನೀಡಿದ್ದಾರೆ. ಜೊತೆಗೆ ಈ ದೂರಿನಲ್ಲಿ ದೇವರಾಜ್ ಅವರು ಅಕ್ರಮವಾಗಿ ನಮ್ಮ ಶೆಡ್ ಅನ್ನ ಒಡೆದು ಹಾಕಿದ್ದಾರೆ, ಆದಷ್ಟು ಬೇಗ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಜೊತೆಗೆ ಅವ್ರಿಗೆ ಎಲ್ಲೂ ಕೂಡ ಇದನ್ನ ಹೊಡಿಲಿಕ್ಕೆ ಒಂದು ನಿವೇಶನಕ್ಕೆ ಹೋಗಿ ಅಲ್ಲಿ ಕಟ್ಟಿದಂತ ಕಾಂಪೌಂಡ್ ಶೆಡ್ ಹೊಡಿಬೇಕು ಅಂದ್ರೆ ಅದಕ್ಕೆ ಅದರದ್ದೇ ರೀತಿಯಾದ ಕೋರ್ಟ್ ಆದೇಶ ಬೇಕು. ಜೊತೆ ಅಮೀನ್ದಾರ್ ಕೋರ್ಟ್ ಇಂದ ಬರಬೇಕು. ಇವೆಲ್ಲ ಪ್ರೊಸೀಜರ್ ಇದೆ. ಆದ್ರೆ ಇವೆಲ್ಲವನ್ನ ಪಾಲಿಸದೆ ಅವರು ನೇರವಾಗಿ ಏಕಾಏಕಿ ಬಂದು ಹೊಡೆದಿರುವಂತದ್ದು ಕಾನೂನು ಬಾಹಿರ. ಹೀಗಾಗಿ ಸದ್ಯಕ್ಕೆ ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ಮುಂದುವರಿಯುವಂತ ಇದ್ದು ಮುಂದಿನ ದಿನದಲ್ಲಿ ಯಶ್ ತಾಯಿ ಪುಷ್ಪಾ ಅವರು ಕೂಡ ಹಾಸನಕ್ಕೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲವೂ ಕೂಡ ಇನ್ನೂ ಕೂಡ ನಿನ್ನೆ ಶುರುವಾದಂತಹ ಈ ಕಾಂಪೌಂಡ್ ರಗಳೆ ಇನ್ನೂ ಮುಗಿಯುವ ಯಾವ ಲಕ್ಷಣ ಇಲ್ಲ ಅಂತ ಹೇಳ್ಬೋದಾಗಿದೆ ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಸನದಲ್ಲಿ ನಿನ್ನೆ ಒಂದು ಘಟನೆ ನಡೆಯಿತು. ನಟ ಯಶ್ ತಾಯಿ ಪುಷ್ಪಾ ಅವರ ಮನೆಯ ಸುತ್ತ ಇದ್ದಂಥ ಜಾಗ ಅಂದರೆ 1500 ಅಡಿ ಏನಿದೆ, ಈ ಜಾಗದಲ್ಲಿ ಕಾಂಪೌಂಡ್ ಹಾಕೊಂಡಿದ್ರು. ಆ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತ ಕಾರ್ಯಗಳು ನಡೆದವು. ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನು ತೆರವುಗೊಳಿಸಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ಪುಷ್ಪಾ ದೂರು ಕೊಟ್ಟಿದ್ದಾರೆ. ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪುಷ್ಪಾ ಪರ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ದೂರನ್ನು ಕೊಟ್ಟಿರೋದು. ಪುಷ್ಪಾಗೆ ಸೇರಿದಂಥ ಜಾಗವನ್ನು ದೇವರಾಜ್ ಅವರು ಜೆಸಿಬಿಯಿಂದ ಒರೆಸಿದ್ದಾರೆ. ದೂರಿನಲ್ಲೂ ಕೂಡ ಈ ಸತ್ಯಮಂಗಲ ಪಿಡಿಒ ನಟರಾಜ್ ವಿರುದ್ಧ ಆರೋಪಗಳನ್ನು ಮಾಡಲಾಗಿದೆ. ಜಿಪಿಎ ಹೋಲ್ಡರ್ ದೇವರಾಜ್ಗೆ ಕುಮ್ಮಕ್ಕು ಕೊಟ್ಟಿರೋದು ಸತ್ಯಮಂಗಲ ಪಿಡಿಒ ನಟರಾಜ್ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೂರಿನಲ್ಲೂ ಕೂಡ ಉಲ್ಲೇಖ ಆಗಿದೆ. ನಿನ್ನೆ
ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ನಟ ಯಶ್ ತಾಯಿ ಪುಷ್ಪಾ ಅವರು ಕೂಡ ಹೇಳ್ತಾ ಇದ್ರು, ನಾನು ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳುತ್ತೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಮೊದಲ ಪ್ರಕ್ರಿಯೆಯ ಅಂಗವಾಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪುಷ್ಪಾ ಪರವಾಗಿ ದುರ್ಗಾ ಪ್ರಸಾದ್ ದೂರನ್ನ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಖುಷ್ವಂತ್, ಈಗಾಗಲೇ ಕೋರ್ಟ್ ಕೊಟ್ಟಿರುವಂತ ಆದೇಶದ ಮೇರೆಗೆ ಈ ಕಾಂಪೌಂಡ್ ಅನ್ನ ಒಡಿಸಿರೋದು. ಆದ್ರೆ ಈಗ ಅದೇ ಆದೇಶಕ್ಕೆ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯುತ್ತೆ? ಮತ್ತೆ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಾ? ಹೇಗೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ನಿನ್ನೆ ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಹಾಸನ ವಿದ್ಯಾನಗರದಲ್ಲಿ ದೇವರಾಜ್ GPA ಹೋಲ್ಡರ್ ಎನ್ನುವರು ಅವರಿಗೆ ಸೇರಿದಂತ ಅಂದ್ರೆ ಲಕ್ಷ್ಮಮ್ಮ ಎಂಬುವರ ಸೈಟು ನಿವೇಶನ, ಅದು ದೇವರಾಜ್ ಅವರು GPA ಅನ್ನ ಪಡೆದಿರ್ತಾರೆ. ಆ GPA ಅನ್ನ ಪಡೆದ ನನ್ನ ಸೈಟ್ ಅನ್ನ ಪುಷ್ಪಾ ಅವರು ಒತ್ತುವರಿ ಮಾಡಿದ್ದಾರೆ, ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅಕ್ರಮ ಕಾಂಪೌಂಡ್ ಕಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಆ ಕಾಂಪೌಂಡ್ ಅನ್ನ ನಿನ್ನೆ ದೇವರಾಜ್ ಅವರು ಏಕಾಏಕಿ ಬಂದು ಒಡೆದು ಹಾಕುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಕೋರ್ಟ್ ಆದೇಶ ನನ್ನ ಪರ ಆದೇಶವನ್ನ ನೀಡಿದೆ ಅನ್ನುವಂಥದ್ದಾದ್ರೆ ನಂತರದ ಬೆಳವಣಿಗೆಯಲ್ಲಿ ಈ ಬಗ್ಗೆ ಕೂಲಂಕುಷವಾಗಿ ಹೋದಾಗ ದೇವರಾಜ್ ಅವರಿಗೆ ಯಾವುದೇ ಅವರಿಗೆ ಒಡೆದು ಅಂದ್ರೆ ಈ ಶೆಡ್ ಅನ್ನ ಒಡೆದು ಹೋಗುವ ಆದೇಶ ಇಲ್ಲ. ಬದಲಾಗಿ ಅವರಿಗೆ ಅವರ ಜಾಗ ಏನಿದೆ ಅದರಲ್ಲಿ ಶಾಂತಿಯುತವಾಗಿ ಅದನ್ನ ಹಕ್ಕನ್ನ ಅನುಭವಿಸ್ಲಿಕ್ಕೆ ಆದೇಶ ಮಾಡಿರುವಂತದ್ದು ಅಂತ ಪುಷ್ಪಾ ಪರ ವಕೀಲರು ಸಂಜಯ್ ಅವರು ವಿವರಣೆಯನ್ನ ಕೊಟ್ಟರು. ಜೊತೆಗೆ ಅವರು 5 ಗುಂಟೆ ತನ್ನ ಜಾಗ ಇದೆ ಅನ್ನುವಂಥದ್ದು, ಆದ್ರೆ ಅವರು ನೀಡಿದಂತಹ ಡಾಕ್ಯುಮೆಂಟ್ಗೂ ಮತ್ತೆ ದೇವರಾಜ್ ನೀಡಿರುವಂತಹ ಡಾಕ್ಯುಮೆಂಟ್ಗೂ ವಾಸ್ತವಕ್ಕೂ ಯಾವುದು ಹೊಂದಾಣಿಕೆ ಇಲ್ಲ. ಜೊತೆಗೆ ಈಗಾಗಲೇ ಅವರಿಗೆ ನೋಟಿಸ್ ನೀಡಿ ಗೋಡೆಗೆ ಅಂಟಿಸಿದ ಮೇಲೆ ನಟ ಯಶ್ ತಾಯಿ ಪುಷ್ಪಾ ಏನಿದ್ದಾರೆ ಅವರು ಕೂಡ ಇದಕ್ಕೆ ಅವರು ಮಾಡಿದಂತ ಕೇಸ್ಗೆ ಮತ್ತೆ ಪ್ರತಿಯಾಗಿ ದಾವೆಯನ್ನ ಹೂಡಿದ್ದಾರೆ. ಆ ಕೇಸ್ ಕೂಡ ನಡೀತಿದೆ. ಇದೇ 19ನೇ ತಾರೀಕು ಆ ಕೇಸು ಇದೆ. ಹೀಗಾಗಿ ಅವರು ಏಕಾಏಕಿ ಬಂದು ಹೊಡೆದಿರೋದು ಕಾನೂನು ಬಾಹಿರ ಅನ್ನುವಂತ ಆರೋಪವನ್ನ ಪುಷ್ಪಾ ಪರ ವಕೀಲರು ಮಾಡಿದ್ರು. ಈಗ ಮುಂದುವರೆದು ಪುಷ್ಪಾ ಚಿಕ್ಕಮ್ಮನ ಮಗನಾದ ದುರ್ಗಾ ಪ್ರಸಾದ್ ಅವರು ಪುಷ್ಪಾ ಹಾಸನದಲ್ಲಿಲ್ಲ, ಹೀಗಾಗಿ ಬೆಂಗಳೂರಿನಲ್ಲಿದ್ದಾರೆ. ಹೀಗಾಗಿ ಅವರ ಪರ ನಾನು ದೂರು ಕೊಡ್ತೇನೆ ಅನ್ನುವಂತ ಒಂದು ವಿಚಾರದಲ್ಲಿ ಬಡಾವಣೆ ಠಾಣೆಗೆ ದೂರು ನೀಡಿದ್ದಾರೆ. ಜೊತೆಗೆ ಈ ದೂರಿನಲ್ಲಿ ದೇವರಾಜ್ ಅವರು ಅಕ್ರಮವಾಗಿ ನಮ್ಮ ಶೆಡ್ ಅನ್ನ ಒಡೆದು ಹಾಕಿದ್ದಾರೆ, ಆದಷ್ಟು ಬೇಗ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಜೊತೆಗೆ ಅವ್ರಿಗೆ ಎಲ್ಲೂ ಕೂಡ ಇದನ್ನ ಹೊಡಿಲಿಕ್ಕೆ ಒಂದು ನಿವೇಶಕಕ್ಕೆ ಹೋಗಿ ಅಲ್ಲಿ ಕಟ್ಟಿದಂತ ಕಾಂಪೌಂಡ್ ಶೆಡ್ ಹೊಡಿಬೇಕು ಅಂದ್ರೆ ಅದಕ್ಕೆ ಅದರದ್ದೇ ರೀತಿಯಾದ ಕೋರ್ಟ್ ಆದೇಶ ಬೇಕು. ಜೊತೆ ಅಮೀನ್ದಾರ್ ಕೋರ್ಟ್ ಇಂದ ಬರಬೇಕು. ಇವೆಲ್ಲ ಪ್ರೊಸೀಜರ್ ಇದೆ. ಆದ್ರೆ ಇವೆಲ್ಲವನ್ನ ಪಾಲಿಸದೆ ಅವರು ನೇರವಾಗಿ ಏಕಾಏಕಿ ಬಂದು ಹೊಡೆದಿರುವಂತದ್ದು ಕಾನೂನು ಬಾಹಿರ. ಹೀಗಾಗಿ ಸದ್ಯಕ್ಕೆ ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ಮುಂದುವರಿಯುವಂತ ಇದ್ದು ಮುಂದಿನ ದಿನದಲ್ಲಿ ಯಶ್ ತಾಯಿ ಪುಷ್ಪಾ ಅವರು ಕೂಡ ಹಾಸನಕ್ಕೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲವೂ ಕೂಡ ಇನ್ನೂ ಕೂಡ ನಿನ್ನೆ ಶುರುವಾದಂತಹ ಈ ಕಾಂಪೌಂಡ್ ರಗಳೆ ಇನ್ನು ಮುಗಿಯುವ ಯಾವ ಲಕ್ಷಣ ಇಲ್ಲ ಅಂತ ಹೇಳ್ಬೋದಾಗಿದೆ ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹಾಸನದಲ್ಲಿ ನಿನ್ನೆ ಒಂದು ಘಟನೆ ನಡೆಯಿತು. ನಟ ಯಶ್ ತಾಯಿ ಪುಷ್ಪಾ ಅವರ ಮನೆಯ ಸುತ್ತ ಇದ್ದಂಥ ಜಾಗ ಅಂದ್ರೆ 1500 ಅಡಿ ಏನಿದೆ, ಈ ಜಾಗದಲ್ಲಿ ಕಾಂಪೌಂಡ್ ಹಾಕೊಂಡಿದ್ರು. ಆ ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕಾರ್ಯಗಳು ನಡೆದವು. JCB ಮೂಲಕ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ GPA ಹೋಲ್ಡರ್ ದೇವರಾಜ್ ವಿರುದ್ಧ ಪುಷ್ಪಾ ದೂರು ಕೊಟ್ಟಿದ್ದಾರೆ. ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ